ಗುರುವಿಷ್ಣು ಗುರುದೇವ ಮಹೇಶ್ವರ ಅಂತೀವಿ. ಅಂದರೆ ಗುರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಎಂತಹ ಕಷ್ಟ ಎದುರಾಗಿದೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಖಾಸಗಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಬದುಕು ಇದೀಗ ಅತಂತ್ರವಾಗ್ತಾ ಇದೆ. ಇವರ ಗೋಳನ್ನು ಯಾರೂ ಕೇಳೋರಿಲ್ಲ, ಪರಿಹಾರ ನೀಡೋರು ಯಾರೂ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಶಿಕ್ಷಕರಿಗೂ ಕೂಡ ಕುಟುಂಬ ಇರುತ್ತೆ. ಆ ಕುಟುಂಬವನ್ನು ನೋಡಿಕೊಳ್ಳುವ ಹೊಣೆ ಅವ್ರಿಗಿದ್ದೇ ಇರುತ್ತೆ, ಯಾವುದೇ ಅನುಮಾನ ಇಲ್ಲವೇ ಇಲ್ಲ. ಕೊರೋನಾದಿಂದ ಖಾಸಗಿ ಶಿಕ್ಷಕರ ಬದುಕು, ಅಂದರೆ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಶಿಕ್ಷಕರ ಬದುಕು ದುಸ್ತರವಾಗ್ತಾ ಇದೆ. ಎಷ್ಟು ಜನ 50,000ಕ್ಕೂ ಹೆಚ್ಚು ಶಿಕ್ಷಕರು ಮತ್ತು ಉಪನ್ಯಾಸಕರ ಬದುಕು ಇದೀಗ ಅತಂತ್ರದತ್ತ ಹೋಗ್ತಾ ಇದೆ. ಈ ಕ್ಷಣದ ಕೊರೋನಾ ಬ್ರೇಕಿಂಗ್ ನ್ಯೂಸ್. 4 ತಿಂಗಳಿನಿಂದ ಸಂಬಳ ಇಲ್ಲ. ಎಷ್ಟೋ ಜನಕ್ಕೆ ಬರ್ತಿದ್ರು, ಅದು ಪೂರ್ತಿ ಸಂಬಳ ಅಂತೂ ಕೊಟ್ಟಿಲ್ಲ. ಎಲ್ಲ ವರ್ಗಕ್ಕೂ ಸರ್ಕಾರ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿದೆ. ಆದರೆ ಖಾಸಗಿ ಶಾಲಾ ಶಿಕ್ಷಕರಿಗೆ ಯಾಕೆ ಈ ಅನ್ಯಾಯ ಅಂತ ಇದನ್ನು ಅವರು ಕೂಡ ಧ್ವನಿ ಎತ್ತಿದ್ದಾರೆ. ಕರೆಕ್ಟ್, ಅವ್ರು ಕೇಳೋದ್ರಲ್ಲಿ, ಬಿಕಾಸ್ ಅವರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆಯಲ್ಲಿದ್ದಾರೆ. 4 ತಿಂಗಳಿಂದ ಸಂಬಳ ಇಲ್ಲ, ಜೀವನ ನಡೆಸೋಕ್ಕಾಗ್ತಿಲ್ಲ. ಅದರಲ್ಲೂ ರೆಗ್ಯುಲರ್ ಶಿಕ್ಷಕರು ಒಂಥರ, ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಡ್ಯಾನ್ಸ್, ಮ್ಯೂಸಿಕ್, ಪೇಂಟಿಂಗ್ ಅಥವಾ ಫಿಸಿಕಲ್ ಎಜುಕೇಷನ್ ಈ ಥರ ಶಿಕ್ಷಕರು ಅವ್ರನ್ನಂತೂ ಇನ್ನೂ ಕಡೆಗಣಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಇದೀಗ ಕಷ್ಟದಲ್ಲಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಇವತ್ತಿನ ದಿನ 95% ಶಾಲೆಗಳು ರಾಜ್ಯಾದ್ಯಂತ 1 ತಿಂಗಳು ಸಂಬಳವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಯಾವುದೇ ಪಾಲಕ ಪೋಷಕರು ಇವತ್ತು ಶಿಕ್ಷಣ ಇಲಾಖೆಯ ಸ್ಪಷ್ಟ ಆದೇಶ, ಅಡ್ಮಿಷನ್ನು ಶುಲ್ಕ ಕಟ್ಟೋದಕ್ಕೆ ಇದ್ರೂ ಕೂಡ ಯಾರೂ ಬಂದು ಕಟ್ತಾ ಇಲ್ಲ. ಕಟ್ಟಿರ್ತಕ್ಕಂಥವ್ರು ಕೂಡ ಹಿಂದೆ ಪಡೆಯುವಂಥ ಕೆಲಸಗಳಾಗ್ತಾ ಇದ್ದಾವೆ. ಜೊತೆಗೆ RTE ಮರುಪಾವತಿ ಕೂಡ ಪೂರ್ತಿ ಪ್ರಮಾಣದಲ್ಲಾಗಿಲ್ಲ. ಅದರ ಜೊತೆಯಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಂತೂ ಟೋಟಲ್ ಕೊಲ್ಯಾಪ್ಸ್ ಆಗಿರೋದ್ರಿಂದ ನಿಜವಾಗ್ಲೂ ಕೂಡ ಶಿಕ್ಷಣ ಸಂಸ್ಥೆಗಳು ಕೂಡ ಯಾವುದೇ ರೀತಿಯಲ್ಲಿ ಸಂಬಳ ಕೊಡುವಂಥ ಪರಿಸ್ಥಿತಿ ಎದುರಾಗ್ತಾ ಇಲ್ಲ. ಹಾಗಾಗಿ ಶಿಕ್ಷಕರು ಕೆಲಸ ಕಳ್ಕೊತಾ ಇದ್ದಾರೆ, ಅನೇಕರು ಭೀತಿಗೊಳಗಾಗಿದ್ದಾರೆ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಎಷ್ಟೊಂದು ಜನ ಕೆಲಸ ಕಳ್ಕೊಂಡಿದ್ದಾರೆ. ಇನ್ನು ಮುಂದೆ ಸರ್ 3 ಸ್ನೇಹಿತರೆ, ಇನ್ನು ಮುಂದೆ ನಮಗೆ ವೇತನ ಇಲ್ಲ, ಸಂಬಳ ಇಲ್ಲ. ಅವ್ರ ಪರಿಸ್ಥಿತಿ ಏನು? ಏಪ್ರಿಲ್, ಮೇ, ಜೂನ್ ಹೆಂಗೋ ನಮ್ಮ ಸಂಸ್ಥೆ, ನಮ್ಮ ಅನ್ನದಾತರು, ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟ್ ಅವರು ಹೆಂಗೋ ತೂಗ್ತಾ ಬ್ಯಾಲೆನ್ಸ್ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಏನು ಪರಿಸ್ಥಿತಿ? ನಮಗೆ ಸದ್ಯಕ್ಕಂತೂ ಸ್ಕೂಲ್ ಸ್ಟಾರ್ಟ್ ಆಗಲ್ಲ. ನಮಗೂ ಇಷ್ಟ ಇಲ್ಲ ಸ್ಕೂಲ್ ಸ್ಟಾರ್ಟ್ ಮಾಡಬೇಕು, ಮಕ್ಕಳಿಗೆ ತೊಂದರೆ ಕೊಡಬೇಕು, ಪೋಷಕರಿಗೆ ತೊಂದರೆ ಕೊಡಬೇಕು, ದಯವಿಟ್ಟು ಇಷ್ಟ ಇಲ್ಲ ನಮಗೆ. ಆದರೆ ಸರ್ಕಾರದವರು ಮುನ್ನೆಚ್ಚರಿಕೆ ತಗೊಂಡು ನಮ್ಮಂಥ ಶಿಕ್ಷಕರಿಗೆ ಸ್ವಲ್ಪ ಫಂಡ್ಸ್ ರಿಲೀಸ್ ಮಾಡ್ಬೋದಲ್ಲ? ಯಾಕೆ ಮಾಡೋಕ್ಕಾಗಲ್ಲ? ಎಲ್ಲ ಥರ ವರ್ಗದ ಜನರ ಬಗ್ಗೆ ಮಾತಾಡಿದೆ ಸರ್ಕಾರ, ಎಲ್ಲ ಥರದ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಸರ್ಕಾರ. ನಾವು ದಿನನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಹೌದಲ್ವಾ ಸ್ನೇಹಿತರೆ? ನಮ್ಮ ಬಗ್ಗೆನೂ ಮಾಡ್ಬೋದಲ್ಲ ಅಧ್ಯಯನ? ನಾವು ನಿಮಗೆ ಕಾಣಿಸ್ತಾ ಇಲ್ವಾ? ಇದು ಮಗದೊಂದು ಭಾಗ. ಜೊತೆಗೆ ಈ ಕರೋನಾ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ರಕ್ತ ಸಂಬಂಧವನ್ನೇ ಕಡಿದು ಹಾಕ್ಬಿಟ್ಟಿದೆ. ಸ್ಟೋರಿ ನಿಮ್ಮ ಮುಂದೆ ಇಡ್ತೀನಿ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾರೆ.